ಅಂತ ಅನುಭವಿಸಲು ಬಿಟ್ಟುಕೊಡ್ಬೇಕಾಗಿದೆ. ಇದನ್ನು ಎಲ್ಲಿವರೆಗೆ ನಾವು ಮಾಡೋದಿಲ್ವೋ ಅಲ್ಲಿವರೆಗೆ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ಮಾತಿಲ್ಲ, ನಮ್ಮ ಕೊಟ್ಟಿಗಾನಹಳ್ಳಿ ರಾಮಾಯಣಂಥ ಹಿರಿಯರು ನೆನಪಿಡಬೇಕಾಗ್ಯದ. ಕೇವಲ SC ST ಒಂದಾಗೋದ್ರಿಂದ ಈ ವ್ಯವಸ್ಥೆ ಬದಲಾಗೋದಿಲ್ಲ. ನೀವು ನಿರಂತರ ಶೋಷಣೆ ಒಳಗಾಗ್ತಾ ಇದ್ದೀರಿ. ಮತ್ತು ನಿಮ್ಮದಾದಂಥ ಮೀಡಿಯಾ ಮಾಡಿಕೊಂಡು ನೀವು ಪ್ರತಿ ಜನರಿಗೆ ಪ್ರತಿ ಮನೆಗೂ ಭೇಟಿ ಆಗೋ ಜೊತೆಗೆ ರೈತರ ನಿಮ್ಮಲ್ಲಿ ಒಳಗೊಳಿಸಿಕೊಂಡು ರೈತರ ಜೊತೆಗೆ ಕೃಷಿ ಕೂಲಿಗಳನ್ನ ಇನ್ನುಳಿದವರು ತೊಗೊಂಡು ಹೋದಾಗ ಮಾತ್ರ, ಜೊತೆಗೆ ಮೈನಾರಿಟಿಗಳು ಅಂದರೆ ಅಲ್ಪಸಂಖ್ಯಾತರು ಇವನ್ನೆಲ್ಲ ತೆಗೆದುಕೊಂಡು ಹೋದಾಗ ಮಾತ್ರ ಇಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಕೊಟ್ಟಿಗೆಹಾಳಿ ರಾಮಯ್ಯನವರು ಅಟ್ಲೀಸ್ಟ್ ನೀವು ಒಂದಾಗಿರಪ್ಪ, ಒಂದಾಗ ಕೇಳೋಣ, ಹೋರಾಟ ನೋಡುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಅದು ಉಳಿದವ್ರು ಯಾಕಂದ್ರೆ ಮಾತು ಕೇಳೋದಿಲ್ಲ, ಸ್ವತಃ SC ST ಕೇಳೋದು ಅಲ್ಲಿ ಒಳಗೆ ಮಾಡ್ಕೊಳ್ಳಿಕ್ಕೆ ಹತ್ತಿದ್ದಾರೆ. ಮತ್ತು ಅವ್ರು ಎಲ್ಲಿ ಕೇಳ್ತಾರೆ ಅನ್ನೋಂಥ ಭಾವ ಅವರಲ್ಲಿದೆ. ಬಟ್ ಅವ್ರು ಕೂಡಲಾರದ ಈ ವ್ಯವಸ್ಥೆ ಯಾವ ಕಾಲಕ್ಕೂ ಬದಲಾಗೋದಿಲ್ಲ. ಅದಕ್ಕೆ ಕಾಣಿಸ್ಯಾರ ಅವ್ರು ಬಹುಜನ ಪಕ್ಷ ಅಂತಿಟ್ರು. ಕಾರಣ ಒಂದು, ಇದರಲ್ಲಿ ಕೇವಲ SC ST ಇಬ್ಬರಿಂದ ಎಲ್ಲ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉಳಿದವ್ರು ಬಿದ್ದವ್ರನ್ನ ನೋವುಂಡವ್ರನ್ನ ತೊಗೊಂಡು ಹೋದ್ರೆ ನಾವು ಹೊಸ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ದಿಟ್ಟವಾಗಿ ಕೆಲಸ ಮಾಡಿದರು ಕಾಂಶಿರಾಮರು. ಅದು ದಿಶೆಯಲ್ಲಿ ಉತ್ತರ ಪ್ರದೇಶದಲ್ಲಾಯಿತು. ಅದು ದುರಂತ ಮಾಯಾವತಿ ಅಂತ ನಾಯಕಿ ಅದಕ್ಕೆ ಸಿಕ್ಕ. ಕೇವಲ ಆನೆಗಳನ್ನು ತಯಾರು ಮಾಡೋದು, ಅಂಬೇಡ್ಕರ್ ಮೂರ್ತಿ ತಯಾರು ಮಾಡೋದು, ಅಂಬೇಡ್ಕರ್ ಭವನಗಳನ್ನು ತಯಾರು ಮಾಡೋದು, ಅಂಬೇಡ್ಕರ್ ಉದ್ಯಾನವನ ತಯಾರು ಮಾಡಿ ನಿಜವಾಗಿಯೂ ನಮಗೆಲ್ಲ ಮಕ್ಕಳಿಗೆ ಅಲ್ಲಿ ಬೇಕಾಗಿದ್ದು ಎಜುಕೇಷನ್, ವೈಜ್ಞಾನಿಕ ಎಜುಕೇಷನ್ ಅದು ಕೊಡದೇ ಹೋದರು ಫ್ರೀಯಾಗೆ. ಹೀಗಾಗಿ ಮಾಯಾವತಿನೂ ಇವತ್ತು ಮೂಲಿ ಗುಂಪಾದರು. ಕಾಂಶಿರಾಮರು ನಮ್ಮ ನಡಕಿಂದ ಎದ್ದು ಹೋಗಿಬಿಟ್ರು. ಈಗ ನಮ್ಮ ಕೊಟ್ಟಿಗೆಹಾಳಿ ರಾಮಯ್ಯನ ಅಂತ ಹಿರಿಯ ಪ್ರಾಮಾಣಿಕರು, ಅದೇ ಕಾಲಕ್ಕೆ ಇನ್ನೊಬ್ಬ ನಮ್ಮ ದೇವನೂರು ಮಹಾದೇವನಂತರು ಕರ್ನಾಟಕದಲ್ಲಿ ಇನ್ನೂ ಅನೇಕರು ಪ್ರಾಮಾಣಿಕರು ಸಾಕಷ್ಟು ಅದಾರ. ಅವರೆಲ್ಲ ಕೊಡ್ಕೊಂಡು ದಲಿತ, ಹಿಂದುಳಿದ ಮತ್ತು ರೈತ, ಮೈನಾರಿಟಿ, ಅಲ್ಪಸಂಖ್ಯಾತರು ಕೂಡುವಂಥ ಒಂದು ದೊಡ್ಡ ನೀಲನಕ್ಷೆಯನ್ನು ತಯಾರು ಮಾಡಿದ್ರೆ ನಿಶ್ಚಿತವಾಗಿಯೂ ಈ ದೇಶಕ್ಕೆ ಹೊಸ ವ್ಯವಸ್ಥೆ ಬರಲಿಕ್ಕೆ ಸಾಧ್ಯ ಇದೆ. ಅಲ್ಲಿವರೆಗೆ ಇವ್ರಿಗೆ ಎಲ್ಲಿವರೆಗೆ ಕೂಡುವುದಿಲ್ಲ ಅಲ್ಲಿವರೆಗೆ ನೋ ನ್ಯೂ ಸಿಸ್ಟಮ್, ಹೊಸ ವ್ಯವಸ್ಥೆ ಇಲ್ಲವೇ ಇಲ್ಲ. ಸುಮ್ಮನೆ ಏನೋ ಮಾತಾಡೋದು ಎದ್ದು ಹೋಗುವಂಥದ್ದಾಗ್ತದೆ ಅಂತೇಳಿ ನನಗೆ ಅನಿಸಿದ ಕೆಲವು ಮಾತುಗಳನ್ನ ಮುಂದೆ ಹಂಚ್ಕೊಂಡಿದ್ದೀನಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್. 16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.